ಇಷ್ಟು ದೊಡ್ಡ ತಾಳಿ ನನ್ನ ಜೀವಮಾನದಲ್ಲಿ ಇಂಥ ತಾಳಿ ನಾನು ನೋಡಲಿಲ್ಲ. ಯಾರು ಕಟ್ಟಿದ್ದು? ಇನ್ನೇ ಸಿಗ್ಲಿ ಮುಂದೆ ಮಾಡ ನೋಡಪ್ಪ. ನಮ್ಮ ದಕ್ಷಿಣ ಕನ್ನಡದಲ್ಲಿ ನಾವೇ ದಕ್ಷಿಣ ಕೊಟ್ಟರು ಕನ್ಯೆ ಸಿಗ್ಲಿಕ್ಕಿಲ್ಲ. ಅದಕ್ಕೆ ನಾವು ಬಯಲುಸೀಮೆಗೆ ಬಂದಿದ್ವಿ. ಬಯಲುಸೀಮೆ ಕನ್ಯೆದ ಅಂಗಡಿ ಇಟ್ಟಿವಿ, ಖರೀದಿ ಮಾಡಿಬಿಟ್ಟಿ ಬಡಿ ಚಕ್ಕಡಿ ತಿರುಕೊಂಡು ಹೋಗಿಕ್ಕಿಲ್ಲ. ಹೋಗೋಣವೇ? ಈ ಜಾಗ ಸರಿ ಇಲ್ಲ, ಹಲವಾರು ಎಲ್ಲಿಂದ ಬಂತು? ಇಲ್ಲಿಂದ ಬಂತು ಶಿವ. ನೀ ಬರ್ಬೇಕಾದ್ರೆ ಪಟಾಕ್ಷಿ ಹಚ್ಕೊಂಡ ಬರ್ತೀಯ. ಒಂದೇ ಒಂದು ಗುಟ್ಟಿನ ಹೊಟ್ಟೆ ಕಳ್ತಿತ್ತು ಬಾಯ ಬಂದಿರ್ಬೇಕು. ಕೈ ಬೆಚ್ಚತ್ತೇನ? ತಾಳಿ ಕಟ್ಟಿದ ಗಂಡನಿಗೆ ಇಷ್ಟು ಜೋರಾಗಿ ಹೊಡೆಯುವುದು ನ್ಯಾಯ ಧರ್ಮ? ಕಲಿಯುಗ ಮಗ, ಕಲಿಯುಗ. ಸೌಟ್ ಅವ್ರ ಕೈಯಾಗೆ ಇರೋದೀಗ. ನೀ ಯಾವಾಗ ನನ್ನ ತಾಳಿ ಕಟ್ಟಿ? ತಲೆ ಕೆಟ್ಟೈತಿ. ನನ್ನ ಕಾಯಿಪಲ್ಲೆ ತರ ಮಾರ್ಕೆಟ್ಗೆ ಹೋಗಿದ್ನಿ. ಪೋಖ್ರಿ ಹುಡುಗರ ಕಾಟ ಬಾಳ ಆಗಿತ್ತು. ಹಿಂಗಾಟ ಬರೋಬ್ಬರಿ ಆಗಿಲ್ಲ ತಡೆ ಅಂತ ಹೇಳಿ ನಿನ್ನ ಹೆಸರನ್ನ ನಾ ಕಟ್ಕೊಂಡಿನಿ ತಾಳಿ. ನಮ್ಮ ಹೆಸರಲ್ಲೇ ರಿಜಿಸ್ಟ್ರೇಷನ್ ಆಗೈತಿ. ಹಂಗೇನ್ ಗೊತ್ತು ಅಮ್ಮಾರ, ಮಂದಿ ಪ್ಲಾಟ್ನಾಗ ನಾವ್ ಯಾಕೆ ಬಿಲ್ಡಿಂಗ್ ಕಟ್ಟಬೇಕು ಅಂತ ವಿಚಾರ. ಇದು ಯಾಕೆ ನಮ್ಮಿಬ್ಬರು ನಡ್ಬರ್ಕ್ ಒಂದು ಬೆಂಕಿ ಹಚ್ಚಿದ್ದಕ್ಕೆ ಅವೇ ನಮ್ಮ ದೋಸ್ತರು ರಾಂಗ್ ಇನ್ಫಾರ್ಮೇಶನ್ ಕೊಟ್ಟು ನಿನ್ ದೋಸ್ತಾರ ಅಂತ ಅದು ಹೋಗ್ಬಿಡ. ಇಪ್ಪಟ್ಟು ನೋಡಿ, ಇಪ್ಪಟ್ಟು ಬಿಡು ಮಾರೆ. ಏನ್ ಕಳ್ಕೊಂಡೆ? ಏನ್ ಕಳ್ಕೊಂಡೆ? ಯಾವಾಗ ಕಳ್ಕೊಂಡೆ? ಹರೀಶ ಸಿಟ್ಟ? ಓ ನನ್ನ ಹರೀಶ, ನನ್ನ ಪ್ರಿಯಕರ. ಇಲ್ಲ ಏನ್ ಬಗ್ಗೆ ಜಾತ್ರೆಗ ಅವಿ ದಿಕ್ಸೂಚಿ ತಪ್ಪೈತಿ. ಈ ಕಡೆ ನೀವು ಸ್ಪ್ರಿಂಗ್ ಹೋಗೈತೆ ಇವ ನನ್ನ ಪ್ರಿಯಕರ ಕರೆಯುತ್ತಿದ್ದಾನೆ. I love you. I love you. ನನ್ನ ಚಿಂತೆಯಲ್ಲಿ ಎಷ್ಟೊಂದು ಸೊರಗಿ ಸಣ್ಣಾಗಿದ್ದಾನೆ ನೋಡು. ಸ್ವರ್ಗ ನಮಗ ತಿಂದು ತಿಂದು ಕಾಡ ಹುಲ್ಲು ಮಾತಾಡ ಎಂದಿದ್ದರೂ ಇವನೇ ನನ್ನ ಗಂಡ. ಈ ಎರ್ಗಡ್ರ ಬಿಡುಗರಿಂದ ಕೆಳಜಾಣ ಶಿವ ಧ್ಯಾನ ಮಾಡಿದ ಕಾಶಿಯಾತ್ರೆಯ ಚೆನ್ನಾಗಿ ಕಾಶಿಯಾತ್ರೆಯ ಚೆನ್ನಾಗಿ ಮಾಡಿ ಹಸಿದು ಬಂದವರಿಗೆ ಇಂಥ ಸನ್ನಿವೇಶದಲ್ಲಿ ಹಾಡು ಹಾಡುವುದು ನಾವ್ ಯಾವ ಪರಿಸ್ಥಿತಿಯಾಗ ಅದೀವಿ ಅದನ್ನ ಆಡ್ಬೇಕಲ್ಲಪ್ಪ. ನಾನು ಹಾಡ್ತೀನಿ ಕೇಳು. ನಿನ್ನ ಮರೆಯಲಾರೆ ನಾನಿನ್ನ ಮರೆಯಲಾರೆ ಇಲ್ಲೇನು ಸರಿಗಮಪ್ಪ ಅಡಿಷನ್ ನಡೆದೈತೆ ನಮ್ಮ ಕಡೆ ಜಾಕಣ. ನಾನೇ ನಿನ್ನ ನಾನೇ ನಿನ್ನ ತುಂಬ ತುಂಬ ಪ್ರೀತಿ ಚಟ್ಟಿ ಕುಡಿಸಿ ನಿಂಗೆ ಏಸ್ಬೇಕು ಬೇಡ ಇಲ್ಲ ಚಿನ್ನ, ಬಾ
ಹಾ.